ಒಂದು ಬ್ಯೂಟಿಫುಲ್ ಆದಂಥ ಡೂಪ್ಲೆಕ್ಸ್ ಹೌಸ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ. ಒಂದು ಸ್ಪೇಸಿಯಸ್ ಆದಂಥ ಹಾಲ್, ಮಾಡ್ಯುಲರ್ ಕಿಚನ್, ಮಾಡ್ರನ್ ಆದಂಥ ರೂಮ್, ಒಂದು ಪೂಜಾ ರೂಮ್, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡ್ತಾ ಇರಿ. ಇನ್ನೊಂದು ಯೂನಿಕ್ ಥಿಂಕ್ ಏನಂತ ಅಂದರೆ ಇದು ಕಂಪ್ಲೀಟ್ ವಾಲ್ ಅಲ್ಲ, ಇದೊಂದು ಹಿಡನ್ ಡೋರು. ಈ ಡೋರ್ನ ಓಪನ್ ಮಾಡಿದ್ರೆ ನಮಗೊಂದು ಹಿಡನ್ ಟಾಯ್ಲೆಟ್ ಇದೆ. ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ 12x12 ಮಾಡ್ರನ್ ಕಿಚನ್ ಇದೆ. ಇದರಲ್ಲಿ ಪ್ಯಾಕೇಜಲ್ಲಿ ಏನು ಕವರ್ ಆಗುತ್ತೆ ಅಂದರೆ ಕೌಂಟ್ರ್ ಸ್ಲ್ಯಾಬ್ ಕವರ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚಂದನ್, ನಾನು RCC ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಮಾತಾಡ್ತಾ ಇರೋದು. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. RCC ಅವ್ರು ಕನ್ಸ್ಟ್ರಕ್ಷನ್ ಮಾಡಿರೋವಂಥ ಒಂದು ಬಿಲ್ಡಿಂಗ್ದು ಹೋಮ್ ಟೂರ್ ಮಾಡೋಣ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸರ್. ಈಗ ಮೊದಲೇದಾಗಿ ನೋಡೋದಾಗಲೇ ಈ ಬಿಲ್ಡಿಂಗು ಮುಂಚೆಗೆ ಇನ್ನೊಂದು ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇತ್ತು ಸರ್. ಆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ನ ನಮ್ಮ ಕಂಪ್ನಿ ಕಡೆಯಿಂದಲೇ ಡೆಮಾಲಿಷನ್ ಮಾಡಿ ಈಗ ಹೊಸದಾಗಿ ರೀಬಿಲ್ಡ್ ಮಾಡಿದ್ದೀವಿ. ಇದರಲ್ಲಿ ಫ್ರಂಟ್ ಎಲಿವೇಶನ್ ನೋಡ್ಬೋದು. ಕಂಪ್ಲೀಟ್ ಇದು ಹೌಸ್ ಬಂದು ಈಸ್ಟ್ ಫೇಸಿಂಗ್ ಹೌಸ್ ಇದೆ. ಮತ್ತು ಇದರಲ್ಲಿ ಗ್ರೌಂಡು ಫಸ್ಟು ಸೆಕೆಂಡು ಮೇಲ್ಗಡೆ ಒಂದು ಜಿಮ್ ರೂಮ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇದು ಎಲಿವೇಶನ್ ಬಂದು ಎಕ್ಸ್ಪ್ಲೈನ್ ಮಾಡೋದಾದರೆ ಇದು ರೋಡಿಂದ ಹೈಟ್ ಬಂದು ಇಲ್ಲಿ ಒಂದು ಸೈಡ್ 4 ಫೀಟ್ ಇದೆ, ಇನ್ನೊಂದು ಸೈಡು 2 ಫೀಟ್ ಇದೆ. ಅದೇನಕ್ಕಾಗಿದೆ ಅಂದರೆ ರೋಡ್ ಕಂಪ್ಲೀಟ್ ಸ್ಲ್ಯಾಂಟ್ ಆಗಿದೆ, ಅದರಿಂದ ಒಂದು ಕಡೆ 4 ಫೀಟು ಇನ್ನೊಂದು ಕಡೆ 2 ಫೀಟ್ ಬಂದಿದೆ. ಮತ್ತು ಫ್ರಂಟ್ ಗೇಟಿಗೆ ಬಂದರೆ ಕಂಪ್ಲೀಟ್ ಆಲ್ರೆಡಿ ಹೈಟ್ ಕೊಟ್ಟಿದ್ದೀವಿ ಗೇಟು. ಇದು ಬಂದು ಮಾಡಿರೋದು MS ಗೇಟಲ್ಲಿ. ಮತ್ತು ಸೆಂಟ್ರಲ್ಲಿ ನಾವು CNC ಕಟಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಮತ್ತು ಈ ಕಡೆ ಬಂದರೆ ಒಂದು ನೇಮ್ ಪ್ಲೇಟ್ ಯೂನಿಕ್ ಆಗಿ ಮಾಡಿದ್ದೀವಿ ಸರ್. ಒಂದು ಬ್ಯಾಂಡ್, ಕಂಪ್ಲೀಟ್ ಬ್ಯಾಂಡ್ ಕೊಟ್ಟು ನೇಮ್ ಅಷ್ಟೇ ಯೂನಿಕ್ ಆಗಿದೆ. ಕನಸಿನ ಗೂಡು ಡ್ರೀಮ್ ಹೋಮ್ ಅಂತ ಇದು ಕ್ಲೈಂಟೇ ಇಟ್ಟಿರೋಂಥ ಹೆಸರು. ಮತ್ತು ಹಿಂಗೆ ಮೇಲ್ಗಡೆ ಬಂದರೆ ಪ್ಲಾಸ್ಟಿಂಗಲ್ಲಿ ಗ್ರೂವ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಮತ್ತು ಹೈಲೈಟ್ರಿಗೋಸ್ಕರ ಲೈಟ್ ಪ್ರೊವಿಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮೇಲ್ಗಡೆ ಹೋದರೆ ಬಾಲ್ಕನಿ ಸಿಗುತ್ತೆ. ಮತ್ತು ಈ ಕಡೆ ಬಂದು ವಿಂಡೋ ಒಂದು ಹೈಲೈಟ್ ಮಾಡ್ಕೊಂಡಿದ್ದೀವಿ. ಅದನ್ನೇನು ಮಾಡಿದ್ದೀವಿ ಅಂದರೆ ಎಂಬೋಸ್ ಮಾಡಿದ್ದೀವಿ. ಎಂಬೋಸ್ ಮಾಡಿ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಅದ್ರ ಸುತ್ತ ಬಂದು ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲಾಡಿಂಗ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಕಂಪ್ಲೀಟ್ ಇದೊಂದು ಪ್ಲಾಸ್ಟಿಂಗ್ ಬಿಟ್ಟು ಇನ್ನೆಲ್ಲನೂ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದೀವಿ ಸರ್. ಸರ್ ಈಗ ಎಲಿವೇಶನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಯಿತು. ಈಗ ಬನ್ನಿ ಸರ್ ಒಳಗಡೆ ಪಾರ್ಕಿಂಗ್ ಏರಿಯಾಗೆ ಹೋಗೋಣ. ಸರ್ ಬನ್ನಿ ಈಗ ಪಾರ್ಕಿಂಗ್ ನೋಡೋಣ. ಈ ಕಂಪ್ಲೀಟ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು ಒಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ದೀವಿ ಕ್ಲೈಂಟ್ ಯೂಸ್ ಮಾಡೋದಕ್ಕೆ, ಆಫೀಸ್ ಪರ್ಪಸ್ಗೋಸ್ಕರ. ಈ ಪಾರ್ಕಿಂಗ್ ಏರಿಯಾ ಬಂದು ನಾವು ಇಲ್ಲಿ 2 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು, ಜೊತೆಗೆ ಒಂದು 4 ಬೈಕ್ ನಿಲ್ಲಿಸ್ಬೋದು. ಮತ್ತು ಈ ಕಡೆ ಬಂದು ಎಲೆಕ್ಟ್ರಿಕಲ್ ಪ್ಲಾನರ್ ಬೋರ್ಡ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಇದೇನಂದ್ರೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ ಲೋಡ್ ಕ್ಯಾರಿ ಮಾಡೋದಕ್ಕೆ. ಮತ್ತು ಈ ಕಡೆ ಬಂದರೆ 1 ಫೀಟ್ ಹೈಟ್ ಮಾಡ್ಕೊಂಡಿದ್ದೀವಿ. ಯೂಶಲಿ ಪಾರ್ಕಿಂಗ್ ಏರಿಯಾ ಯಾವಾಗಲೂ 1 ಅಡಿ ಡೌನಲ್ಲಿ ಇರುತ್ತೆ, ಮನೆ ಬಂದು ಹೈಟಲ್ಲಿ ಇರುತ್ತೆ. ಈ ಏರಿಯಾಗೆ ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಏನಾದರೂ ಯೂಸ್ ಮಾಡ್ಕೊಳೋಕ್ಕೋಸ್ಕರ ಇಲ್ಲ ಸಿಟ್ಔಟು ಪಾರ್ಟಿ ಏರಿಯಾ ಥರ ಆಗುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಜೊತೆಗೆ ಒಂದು ಆಫೀಸ್ ರೂಮ್ ಮಾಡಿದ್ದೀವಿ. ಇದು ಆಫೀಸ್ ರೂಮ್ ನೋಡೋಣ ಬನ್ನಿ ಒಳಗಡೆ ಹೋಗಿ. ಒಳಗಡೆ ನಾವು ಬಂದು ಫ್ಲೋರಿಂಗಿಗೆ ವುಡನ್ ಫಿನಿಶ್ಡ್ ವೆಟ್ರಿಫೈಡ್ ಟೈಲ್ಸು 2x4 ಯೂಸ್ ಮಾಡಿದ್ದೀವಿ. 40 to 50 ರೂಪೀಸ್ ರೇಂಜಿಂದು. ಫ್ರಂಟು ವಾಸ್ಕಾಲ್ ಬಂದು ಸಾಲಿಡ್ ಯೂಸ್ ಮಾಡಿದ್ದೀವಿ. ಡೋರ್ ಬಂದು ರೆಡಿಮೇಡ್ ಡೋರು ಫ್ಲೆಶ್ ಶಟರ್ ಯೂಸ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಮತ್ತು ಈ ಕಡೆ ಬಂದರೆ ನಾವು ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗೋದಕ್ಕೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಸಿಲಿಂಡರ್ ಇರೋದಕ್ಕೆ ಸ್ಟೋರೇಜ್ ಪರ್ಪಸ್ಗೆ ಸಿಲಿಂಡರ್ ರ್ಯಾಕ್ ಮಾಡಿದ್ದೀವಿ. ಮತ್ತು ಇಲ್ಲಿ ಸೇಫ್ಟಿ ಪರ್ಪಸ್ಗೆ SS ರೈಲಿಂಗ್ಸ್ ಗ್ರಿಲ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್. ಈಗ ನೆಕ್ಸ್ಟ್ ನೋಡೋದಾದರೆ ಇದು ಕಂಪ್ಲೀಟ್ ಏನು ಸ್ಟೇರ್ ಕೇಸ್ ಇದೆಯಲ್ಲ 4 ಫೀಟ್ ವಿಡ್ತ್ ಕೊಟ್ಟಿದ್ದೀವಿ. ಮತ್ತು ಈ ಕಡೆ ಬಂದು ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ ಸರ್. ಕಂಪ್ಲೀಟ್ ಹೈಲೈಟ್ ಆಗೋ ಥರ ವೈಟು ಮತ್ತು ಬ್ಲಾಕ್ ಗ್ರಾನೈಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಗ್ರಾನೈಟ್ ಸ್ಟೆಪ್ಸಿಗೆ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ, ಪ್ಲೇನ್ ಗ್ರಾನೈಟ್ ವಿತ್ ಆ್ಯಂಟಿ ಸ್ಕಿಡ್ ಗ್ರೂ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್. ಮತ್ತು ಫ್ರಂಟ್ ಎಂಟ್ರಿ ಆಗೋ ಜಾಗದಲ್ಲಿ ಪೋರ್ಟಿಕೋ ಏನಿದೆಯಲ್ಲ ಈ ಜಾಗದಲ್ಲಿ SS ವಿತ್ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇದು ವಿಡ್ತ್ ಬಂದು 4 ಫೀಟ್ ಇದೆ. ನೆಕ್ಸ್ಟ್ ಕಂಪ್ಲೀಟ್ ಈ ಮೇನ್ ಡೋರ್ ಎಕ್ಸ್ಪ್ಲನೇಷನ್ ನೋಡೋದಾದರೆ ಇದು ಬಂದು ಕಂಪ್ಲೀಟ್ ಟೀಕುಡ್ಡಲ್ಲಿ ಮಾಡಿದ್ದೀವಿ. ಶಟರ್ ಬಂದು ಗಾನಾಟಿಕಲ್ ಇದೆ. ಮತ್ತು ಮೇನ್ ಡೋರ್ಗೆ ಅಟ್ಯಾಚ್ ಆಗಿ ಒಂದು ವಿಂಡೋ ಇದೆ. ವಿಂಡೋ ಗ್ಲಾಸ್ ಬಂದು 1 ವೇ ಗ್ಲಾಸ್ ಇದೆ. ಇದು ಕಂಪ್ಲೀಟ್ ಕಾರ್ವಿಂಗು ಡಿಸೈನು ಎಲ್ಲ ಕಂಪ್ಲೀಟ್ ಸೇರಿಸಿ ಆಲ್ಮೋಸ್ಟ್ 40 to 50,000 ಆಗಿದೆ ಸರ್. ಹಾಗೆ ಒಳಗಡೆ ಓನರ್ ಹೌಸ್ ನೋಡೋಣ ಬನ್ನಿ. ಒಂದು ಬ್ಯೂಟಿಫುಲ್ ಆದಂಥ ಡೂಪ್ಲೆಕ್ಸ್ ಹೌಸ್ ಹೇಗಿರುತ್ತೆ ಅಂತ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ. ಸ್ಪೇಷಿಯಸ್ ಆದಂಥ ಹಾಲ್, ಒಂದು TV ಯೂನಿಟ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್, ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್, ಪೂಜಾ ರೂಮ್, ಇದನ್ನೆಲ್ಲ ತೋರಿಸ್ಕೊಂಡು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಾ ಇರಿ ಸರ್. ಎಂಟ್ರಿ ಆಗ್ತಿದ್ದಂಗೆ 12 ಫೀಟ್ಗೆ 20 ಫೀಟ್ ಲೆಂತ್ ಇರೋಂಥ ಒಂದು ಸ್ಪೇಷಿಯಸ್ ಹಾಲ್ ಇದೆ. ಮತ್ತು ಇದ್ರೊಳಗಡೆ ಇಂಟಿಗ್ರೇಟೆಡ್ ಆಗಿ 3x4 ಒಂದು ಪೂಜಾ ರೂಮ್ ಮಾಡಿದ್ದೀವಿ. ಮತ್ತು ಇದು ಬಂದು 2x4 ವೆಟ್ರಿಫೈಡ್ ಟೈಲ್ಸು. ಇದು ಕಾಸ್ಟ್ ಅರೌಂಡ್ ಬಂದು 60 ರೂಪೀಸ್ ಇದೆ. ಮತ್ತು ಎಂಟ್ರಿ ಆಗಿ ಒಳಗಡೆ ಬರ್ತಿದ್ದಂಗೆ ಒಂದು ಮಾಡ್ರನ್ ಆಗಿರೋಂಥ ಒಂದು TV ಯೂನಿಟ್ ಮಾಡಿದ್ದೀವಿ. ಮತ್ತು ಈ ಕಡೆ ನಾರ್ತ್ ಈಸ್ಟ್ ಕಾರ್ನರ್ ಆ್ಯಸ್ ಪರ್ ವಾಸ್ತು ಪ್ರಕಾರ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಅದು ಕಂಪ್ಲೀಟ್ ವಾಲ್ಗೆಲ್ಲ ರಾಫ್ಟರ್ ಯೂಸ್ ಮಾಡಿ ಮೇಲ್ಗಡೆ ಗೋಪುರ ಡಿಸೈನ್ ಮಾಡಿದ್ದೀವಿ. ಮತ್ತು ಈ ಫಾಲ್ ಸೀಲಿಂಗ್ ಬಂದು ಮಾಡ್ರನ್ ಆಗಿದೆ. ಇದರಲ್ಲಿ ಬಂದು WPC CNC ಕಟಿಂಗ್ಸು, POP ಮತ್ತು PVC ಡಿಸೈನ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು UPVC ವಿಂಡೋ ಕಂಪ್ಲೀಟ್ ಹೋಲ್ ಬಿಲ್ಡಿಂಗಲ್ಲಿ UPVC ಬಂದು ವುಡನ್ ಫಿನಿಶ್ ಯೂಸ್ ಮಾಡಿದ್ದೀವಿ. ಇನ್ನೊಂದು ಯೂನಿಕ್ ಥಿಂಕ್ ಏನಂತ ಅಂದರೆ ಇದು ಕಂಪ್ಲೀಟ್ ವಾಲ್ ಅಲ್ಲ, ಇದೊಂದು ಹಿಡನ್ ಡೋರು. ಈ ಡೋರ್ನ ಓಪನ್ ಮಾಡಿದ್ರೆ ನಮಗೊಂದು ಹಿಡನ್ ಟಾಯ್ಲೆಟ್ ಇದೆ. ಈ ಟಾಯ್ಲೆಟ್ ಬಂದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಜನರಲ್ ಟಾಯ್ಲೆಟ್ ಇದೆ. ಇದರ ಸೈಜ್ ಬಂದು 8x4 ಇದೆ. ಕಂಪ್ಲೀಟ್ 10 ಫೀಟ್ವರೆಗೂ ಟೈಲ್ಸ್ ಹಾಕೊಂಡು ಕೊಟ್ಟಿದ್ದೀವಿ. ಮತ್ತು ವಿಡ್ತ್ ಬಂದು 8x4 ಇದೆ ಸರ್. ನೆಕ್ಸ್ಟ್ ಈಗ ಕಿಚನ್ ತೋರಿಸ್ತೀವಿ. ಈ ಕಿಚನಲ್ಲಿ ಇದು ಔಟ್ರು ಎಂಟ್ರಿ ಬಂದು ವುಡನ್ ಫಿನಿಶ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ ಎಂಟ್ರಿಗೆ ಗ್ರ್ಯಾಂಡ್ ಲುಕ್ ಬರೋದಕ್ಕೋಸ್ಕರ. ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ 12x12 ಮಾಡ್ರನ್ ಕಿಚನ್ ಇದೆ. ಇದರಲ್ಲಿ ಪ್ಯಾಕೇಜಲ್ಲಿ ಏನು ಕವರ್ ಆಗುತ್ತೆ ಅಂದರೆ ಕೌಂಟ್ರ್ ಸ್ಲ್ಯಾಬ್ ಕವರ್ ಆಗುತ್ತೆ.
ಮತ್ತು ಮೇಲ್ಗಡೆ ಸಜ್ಜಾ ಕವರ್ ಮಾಡ್ಕೊಂಡು ಕೊಡ್ತೀವಿ. ಬಟ್ ಇಂಟೀರಿಯರ್ ಸಪ್ರೇಟಾಗಿ ಓನರೇ ಮಾಡಿಸಿದ್ದಾರೆ ಇದನ್ನು. ಮತ್ತು ಇದು ಇನ್ಕ್ಲೂಡಿಂಗ್ ಡೈನಿಂಗ್ ಟೇಬಲ್ ಬಂದಿದೆ. ಮತ್ತು ಡೈನಿಂಗ್ ಟೇಬಲ್ ಆ ಕಡೆ ಒಂದು ವ್ಯಾನಿಟಿ ಕೌಂಟ್ರ್ ಮಾಡಿದ್ದೀವಿ. ಯುಟಿಲಿಟಿಗೆ ಎಂಟ್ರಿ ಆಗ್ತಿದ್ದಂಗೆ 3/8 ಒಂದು ಯುಟಿಲಿಟಿ ಏರಿಯಾ ಕೊಟ್ಟಿದ್ದೀವಿ ಮಲ್ಟಿಪರ್ಪಸ್ಗೋಸ್ಕರ. ಮತ್ತು ಸ್ಟೋರೇಜ್ ಯೂನಿಟ್ ಮಾಡಿ 50 ಸ್ಕ್ವೇರ್ ಫೀಟ್ ವಿಂಡೋ ಗ್ರಿಲ್ನ ಕವರ್ ಮಾಡ್ಕೊಂಡು ಕೊಟ್ಟಿದ್ದೀವಿ, ಸೇಫ್ಟಿ ಗ್ರಿಲ್ನ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ನಾವು ಒಂದು ಗೆಸ್ಟ್ ಬೆಡ್ರೂಮ್ ನೋಡೋಣ. ಈ ಗೆಸ್ಟ್ ಬೆಡ್ರೂಮ್ಗೆ ಡೋರ್ ಬಂದು 3D ಪ್ರಿಂಟೆಡ್ ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದ್ದೀವಿ ವಿತ್ ಸಾಲಿಡ್ ಫ್ರೇಮು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೊಂದು ಸ್ಪೇಷಿಯಸ್ ಆಗಿದೆ. ಮತ್ತು 12/14 ಇದೆ ಸೈಜು. ಮತ್ತು ಸಿಂಗಲ್ ವಾರ್ಡ್ರೋಬು ವಿತ್ ಡ್ರೆಸ್ಸಿಂಗ್ ಮಿರರ್ ಇದೆ. ಒಂದು ಸಿಂಗಲ್ ಸೈಡ್ ವಿಂಡೋ ಪ್ರಾವಿಷನ್ ಮಾಡಿದ್ದೀವಿ. ಆ ವಿಂಡೋ ಬಂದು UPVC ವುಡನ್ ಫಿನಿಶ್ ಇದೆ. ನೆಕ್ಸ್ಟ್ ಡೂಪ್ಲೆಕ್ಸ್ ಹೌಸಲ್ಲಿ ಮೇಯ್ನ್ ಆಗಿ ಲುಕ್ ಕಾಣಿಸೋದೆ ಸ್ಟೇರ್ ಕೇಸು. ಈ ಸ್ಟೇರ್ ಕೇಸಿಗೆ ಬಂದರೆ 3 ಫೀಟ್ ವಿಡ್ತ್ ಇದೆ. ಒಂದು ನಾರ್ಮಲ್ ಆದಂಥ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಗ್ರಾನೈಟ್ ವಿತ್ ಆ್ಯಂಟಿ ಸ್ಕಿಡ್ ಸ್ಟಿಕ್ಕರ್ನ ಪೇಸ್ಟ್ ಮಾಡಿದ್ದೀವಿ. ಈ ರೇಲಿಂಗ್ಸ್ ಬಂದು SS ವಿತ್ ಟಫಾನ್ ಗ್ಲಾಸು ಅಷ್ಟೇ ನೋಡ್ಬೋದು. ಗ್ಲಾಸ್ ಇಚ್ಡ್ ಗ್ಲಾಸು ವಿತ್ ಡಿಸೈನ್ ಮಾಡಿದ್ದೀವಿ. ಫ್ರಂಟ್ ಹ್ಯಾಂಡಲ್ ಗ್ರಿಪ್ ಇರಲಿ ಅಂತ ಸ್ವಲ್ಪ ದಪ್ಪದ್ದು ಕೊಟ್ಟಿದ್ದೀವಿ. ಇನ್ ಬಿಟ್ವೀನ್ ಮಧ್ಯದಲ್ಲೆಲ್ಲನೂ ವುಡ್ಡು ಮತ್ತು SS ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ. ನನಗೆ ಮೇಲ್ಗಡೆ ನೋಡ್ತಾ ಹೋದಂಗೆ ಎಲ್ಲನೂ ಇದು ಕಂಪ್ಲೀಟ್ ಚೇಂಜ್ ಸ್ಟೆಪ್ಸ್ ಇದೆ. ಸರ್ ಈಗ ಮಾಸ್ಟರ್ ಬೆಡ್ರೂಮ್ನ ನೋಡೋಣ ಬನ್ನಿ. ಈ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು 12/14 ಇದೆ. ಕೆಳಗಡೆ ಏನು ಗೆಸ್ಟ್ ಬೆಡ್ರೂಮ್ ಸೈಜ್ ಇದೆಯಲ್ಲ ಸೇಮ್ ಸೈಜೇ ಬಂದಿದೆ. ಮತ್ತು ಸಿಂಗಲ್ ಸೈಡ್ ವಾರ್ಡ್ರೂಫ್ ಇದೆ ಮೆನ್ಸ್ ಪರ್ಪಸ್ಗೋಸ್ಕರ. ಮತ್ತು ಇಲ್ಲಿ ಕಾಟ್ ಬರೋದ್ರಿಂದ ಈ ವಾಲ್ನ ಸ್ವಲ್ಪ ಡೆಕೋರೇಟಿವ್ ಆಗಿ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಮತ್ತು ಫಾಲ್ ಸೀಲಿಂಗ್ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದೀವಿ, ಲೈಟಿಂಗು ಎಲ್ಲ ಪ್ರಾವಿಷನ್ ಕೊಟ್ಟು. ನೆಕ್ಸ್ಟ್ ಈ ಕಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ವಾಕಿನ್ ವಾರ್ಡ್ರೂಫ್ ಇದೆ. ವಾಕಿನ್ ವಾರ್ಡ್ರೂಫ್ ಬಂದು ಫೀಮೇಲ್ಗೆ ವಿತ್ ಡ್ರೆಸ್ಸಿಂಗ್ ಟೇಬಲ್ಲು. ಈ ಕಡೆ ಬಂದರೆ ನಮಗೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ವಾಕಿನ್ ವಾರ್ಡ್ರೂಬ್ಸ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಇದೆ. ಟಾಯ್ಲೆಟ್ ಒಂದು ಸೈಜ್ ಬಂದು 6/9 ಇದೆ. ಒಂದು ಯೂಸ್ ಸೈಜು ದೊಡ್ಡದಾಗಿದೆ. ಮತ್ತು ಇಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ 2/4 ವೆಟ್ರಿಫೈಡ್ ಟೈಲ್ಸು, 40 to 50 rupees ರೇಂಜಿಂದು. ನೆಕ್ಸ್ಟ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ಗೋಸ್ಕರನೇ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡಿದ್ದೀವಿ. ಮತ್ತು ಈ ಶವರು, ಹ್ಯಾಂಡ್ ಶವರು ಇದೆಲ್ಲ ಸ್ವಲ್ಪ ಲಕ್ಸುರಿಯಸ್ ಆಗಿ ಹೋಗಿದ್ದೀವಿ. ಮತ್ತು ಇಲ್ಲೊಂದು ಟೇಬಲ್ ಟಾಪ್ ಯೂಸ್ ಮಾಡಿದ್ದೀವಿ ವಿತ್ ಮಿರರ್. ಆ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಆಗೇ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್ಗೂ ಅಷ್ಟೇ ಎಲ್ಲ ಕಡೆ ಫ್ಲೋರಿಂಗು ರೂಮ್ಸ್ಗಳಿಗೆ ಸೇಮ್ ಯೂಸ್ ಮಾಡಿದ್ದೀವಿ. ಇದು ಸೈಜ್ ಬಂದು ನಮಗೊಂದು 12/12 ಬರುತ್ತೆ. ವಿತ್ ಒಂದು ವಾರ್ಡ್ರೋಬ್ಸ್ ಇದೆ ಚಿಲ್ಡ್ರನ್ ಪರ್ಪಸ್ಗೆ, ಸ್ಟೋರೇಜ್ಗೆ ಅಂತ ಹೇಳಿ ಒಂದು ವಾರ್ಡ್ರೋಬ್ಸು. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಸಪ್ರೇಟ್ ಸ್ಟೋರೇಜ್ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ಒಂದು ಅಟ್ಯಾಚ್ ಟಾಯ್ಲೆಟ್ ವಿತ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈ ಟಾಯ್ಲೆಟ್ ಅಷ್ಟೇ ಒಂದು ಸ್ಮಾಲ್ ಸೈಜಸ್ಸಲ್ಲಿದೆ, ಇನ್ನು ಯೂಸ್ ಇಲ್ಲ. ಇದು ಬಂದು 6/8 ಆ ರೇಂಜಲ್ಲಿದೆ. ಮತ್ತು ಇಲ್ಲಿ ಬಂದು ಫ್ಯಾಮಿಲಿ ಲಾಂಜ್ ಏರಿಯಾ ಇದೆ. ಈ ಫ್ಯಾಮಿಲಿ ಲಾಂಜಲ್ಲಿ ಏನಂದರೆ ಒಂದು ಓಪನ್ ಟು ಸ್ಕೈ ಕೊಟ್ಟಿದ್ದೀವಿ. ಕೆಳಗಡೆ ಏನು ನಡೀತಾ ಇದೆ ಮತ್ತು ಕೆಳಗಡೆ ಏನು ನಾವು ವ್ಯೂ ಮಾಡೋದಕ್ಕೆ ಒಂದು ಓಪನ್ ಟು ಸ್ಕೈ ಇದೆ. ಮತ್ತು ಈ ಕಡೆ ಎಂಟ್ರಿ ಆದರೆ ಈ ಫ್ಯಾಮಿಲಿ ಲಾಂಜಲ್ಲಿ ಇದು ಕ್ಲೋಸು ಸಿಟ್ಔಟಲ್ಲೂ ಕೂತ್ಕೊಬೋದು. ಇನ್ ಕೇಸ್ ನಮಗೇನಾದ್ರು ಬೇಜಾರಾಯಿತು ಅಂದರೆ ಒಳಗಡೆ ಬಾಲ್ಕನಿ ಏರಿಯಾಗೂ ಬರ್ಬೋದು. ಅಲ್ಲೂ ಯೂನಿಕಾಗಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಡೆಕೋರೇಟಿವ್ ವಾಲ್ ಮಾಡಿದ್ದೀವಿ. ಒಂದು ಬುದ್ಧನ ಹಿಡಿಯೋ ಒಂಥರ ಡೆಕೋರೇಟಿವ್ ವಾಲ್ ಮಾಡಿದ್ದೀವಿ. ಫ್ಲೋರಿಂಗ್ ಬಂದು ನಾವು ಒಂದು 35 rupees ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ಮತ್ತು ಈ ಬಾಲ್ಕನಿನೂ ಅಷ್ಟೇ ನಾವು 3 feet ಹೈಟ್ ರೈಸ್ ಮಾಡಿಕೊಂಡು ಟಫಾನ್ ಗ್ಲಾಸ್ ವಿತ್ SS ರೈಲಿಂಗ್ ಕೊಟ್ಟಿದ್ದೀವಿ. ಮತ್ತು ಮೇಲ್ಗಡೆ ಬಂದು PVC ರಾಫ್ಟರ್ ಮಾಡಿದ್ದೀವಿ ಇಂಟೀರಿಯರಲ್ಲಿ. ಮತ್ತು ಅದಕ್ಕೆ ಯೂನಿಕ್ಕಾಗಿ ಮ್ಯಾಚ್ ಆಗೋಂಥ ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಇದೆಲ್ಲ ಬಂದು UPVC ಸ್ಲೈಡಿಂಗ್ ಡೋರ್ಸು. ಮತ್ತು ಇಲ್ಲೂ ಅಷ್ಟೇ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಸರ್ ಈಗ ಡೂಪ್ಲೆಕ್ಸ್ ಹೌಸು 2 ರೂಮು ಫ್ಯಾಮಿಲಿ ಲಾಂಜ್ ಆದಮೇಲೆ ಮೇಲ್ಗಡೆ ಒಂದು ಜಿಮ್ ರೂಮ್ ಇದೆ ಮಲ್ಟಿಪರ್ಪಸ್ ಥರದ್ದು. ಮತ್ತು ಇಲ್ಲಿ ನೋಡಿ ಸರ್ ಇಲ್ಲಿ ಓಪನ್ ಟು ಸ್ಕೈ ಬಿಟ್ಟಿದ್ದೀವಿ OTS. ಮತ್ತು ಇದಕ್ಕೆ ಸ್ಲ್ಯಾಂಡರ್ ಯೂಸ್ ಮಾಡಿ ಝೂಮರ್ ಲೈಟ್ ಯೂಸ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಕೆಳಗಡೆ ನಾವು ಓಪನ್ ಏರಿಯಾನ ಆಕ್ಸೆಸ್ ಮಾಡ್ಬೋದು. ಮತ್ತು ಮೇಲ್ಗಡೆ ಬಂದರೆ ಒಂದು ಜಿಮ್ ರೂಮ್ ಇದೆ ಮಲ್ಟಿಪರ್ಪಸ್ಗೋಸ್ಕರ, ಅದನ್ನು ತೋರಿಸ್ತೀನಿ ಬನ್ನಿ ಸರ್. ಮೇಲ್ಗಡೆ ಬರ್ತಿದ್ದಂಗೆ ಇಲ್ಲಿಗೆ ನಮಗೆ ಒಂದು ಮಲ್ಟಿಪರ್ಪಸ್ ರೂಮ್ ಇದೆ. ಇದು ಜಿಮ್ ರೂಮ್ ಥರನೂ ಆ್ಯಕ್ಟ್ ಮಾಡ್ಕೊತಾರೆ ಓನರು. ಇಲ್ಲಿ ಬಂದು ಲಾಫ್ಟ್ ಕೊಟ್ಟಿದ್ವಿ, ಮೇಲ್ಗಡೆ ಟಾಪ್ ಮೇಲೆ ಮಾತ್ರ ಸ್ಟೋರೇಜ್ ಬರುತ್ತೆ. ಮತ್ತು ಒಂದು ಸಿಂಪಲ್ ಆಗಿರೋಂಥ ಅಟ್ಯಾಚ್ ಟಾಯ್ಲೆಟ್ ಓನ್ಲಿ ಫಾರ್ ಟಾಯ್ಲೆಟ್ ಪರ್ಪಸ್ಗೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಬಟ್ ಇದೇನಾದರೂ ಯೂನಿಕ್ಕಾಗಿ ವುಡನ್ ಫಿನಿಶ್ ಇದೆ. ನೆಕ್ಸ್ಟ್ ಆಚೆ ಕಡೆ ಹಂಗೆ ಬರ್ತಿದ್ದಂಗೆ ನಮಗೆ ಟೆರಸ್ಗೆ ಎಕ್ಸಿಟ್ ಆಗ್ಬೋದು. ಈ ಟೆರಸ್ ನೋಡ್ಬೋದು. ಇದು ಸೈಡ್ ಡೈಮೆನ್ಷನ್ ಬಂದು 30/30 ಇದೆ. ಇದು ಆ ಥರ ಕಾಣಿಸೋದಿಲ್ಲ, 40/30 ಆ ಥರ ರೇಂಜಲ್ಲಿದೆ. ಮತ್ತು ಪ್ಯಾರಾಪಿಟ್ ವಾಲ್ ಎಲ್ಲ ಕಂಪ್ಲೀಟ್ ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಮತ್ತು ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಇದೆ. ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಬರುತ್ತೆ. ಮೇಲ್ಗಡೆ ಬಂದು ಸ್ಕ್ರಿಟ್ ಕಾಂಕ್ರೀಟಿಂಗ್ ಮಾಡಿದ್ದೀವಿ. ಸ್ಕ್ರಿಟ್ ಕಾಂಕ್ರೀಟಿಂಗ್ ಮಾಡಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇದು ನಮ್ಮ RCC ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಮಾಡಿರೋಂಥ ಒಂದು ಬ್ಯೂಟಿಫುಲ್ ಆದಂಥ ಮನೆ ಸರ್. ಇದು ಬಂದು 30/30 ಈಸ್ಟ್ ಫೇಸಿಂಗ್ ಇದೆ. ಈ ಬಿಲ್ಡಿಂಗ್ ಓನರ್ ಬಂದರು ಚೇತನ್ ಸರು ಮತ್ತು ಮಾನ್ಸಾ ಮೇಡಮ್ ಅಂತ. ಇದು ಕಂಪ್ಲೀಟ್ ನಮಗೆ 1 year ತೊಗೊಂಡಿದೆ ಸರ್ ಕನ್ಸ್ಟ್ರಕ್ಷನ್ಗೆ, ಕ್ಯೂರಿಂಗ್ ಪೀರಿಯಡ್ ಎಲ್ಲ ಸೇರಿ. ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಓನರ್ ಕಡೆಯಿಂದ ನಾವು ಸಜೆಷನ್ಸ್ ತೊಗೊಂಡಿದ್ದೀವಿ. ಮತ್ತು ನಾವು ಓನರಿಗೆ ಸಜೆಷನ್ಸ್ ಕೊಟ್ಟಾದಮೇಲೆ ಈ ಕಂಪ್ಲೀಟ್ ಆದಂಥ ಒಂದು ಬ್ಯೂಟಿಫುಲ್ ಹೌಸ್ ನಮಗೆ ಸಿಕ್ಕಿರೋದು. ಸರ್ ಪ್ರೈಸ್ ಬಂದು ನಮ್ಮದು ಸ್ಟಾರ್ಟಿಂಗ್ ಬಂದು 1575 ಇಂದ ಹಿಡಿದು 2900ವರೆಗೂ ಪ್ಯಾಕೇಜಸ್ ಇದ್ದಾವೆ. ಬೇಸ್ಡ್ ಆನ್ ಪ್ಯಾಕೇಜಸ್ಸು ಮೆಟೀರಿಯಲ್ ಕಾಸ್ಟ್ ಕೊಡ್ತೀವಿ ಸರ್. ಅಂದರೆ ಡೋರ್ಗೆ ಎಷ್ಟಾಗುತ್ತೆ, ಟೈಲ್ಸ್ಗೆ ಎಷ್ಟಾಗುತ್ತೆ, ಈ ಥರ ಪರ್ಟಿಕ್ಯುಲರ್ ಆಗಿ ಪ್ಯಾಕೇಜಸ್ ಡಿಸ್ಕ್ರಿಪ್ಷನ್ ಟೈಪಲ್ಲಿ ಕೊಟ್ಟಿರ್ತೀವಿ. ನಿಮ್ಗೆ ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಾಣ್ತಿರೋಂಥ ಒಂದು ನಂಬರಿಗೆ ಕಾಲ್ ಮಾಡಿ, ಇಲ್ಲ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಸರ್. ಸರ್ ನಮ್ಮ ಆಫೀಸ್ ಬಂದು ಹೆಸರುಘಟ್ಟ ಮೇನ್ ರೋಡು, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಇದೆಲ್ಲ ಅದ್ರ ಆಪೋಸಿಟ್ಟು ಕಿರ್ಲಸ್ಕಲ್ ಲೇಔಟಲ್ಲಿ ಇದೆ.
ನೀವು ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ ಹೇಳ್ತೀವಿ ಸರ್. ಸರ್, ಈ ಕಂಪ್ಲೀಟ್ ಏನು ಬಿಲ್ಡಿಂಗ್ ಮುಗಿದಿದೆಯಲ್ಲ ಅವ್ರದ್ದು ನಾವು ರಿವ್ಯೂ ತೊಗೊಬೋದು ಸರ್. ಸರ್, ನಮ್ದು ಇಲ್ಲಿ ಹಳೆ ಮನೆ ಇತ್ತು. ಫಸ್ಟು ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೋ, ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ನೋಡ್ತಾ ಇದ್ದೋ RCC ಕನ್ಸ್ಟ್ರಕ್ಷನ್ ಅವ್ರದ್ದು. ಆಮೇಲೆ ಆಫೀಸ್ ವಿಸಿಟ್ ಮಾಡ್ದೋ. ಆಫೀಸಲ್ಲಿ ತುಂಬಾ ಎಲ್ಲನೂ ಸಪೋರ್ಟಿಂಗಾಗಿ ಎಲ್ಲನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಪ್ಲ್ಯಾನಿಂಗ್ ಮಾಡಿಕೊಟ್ರು. ಆ್ಯಕ್ಚುಲಿ ನಾವು ಇದ್ದದ್ದು ಚೆನ್ನೈನಲ್ಲಿ. ನಮಗೆ ಹೇಗೆ ಏನು ಮಾಡ್ತಾರೋ ಏನು ಅನ್ನೋದು ಅದು ತುಂಬಾ ಟೆನ್ಷನ್ ಆಗಿತ್ತು. ಆ್ಯಕ್ಚುಲಿ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಸಜೆಷನ್ ಅವ್ರದ್ದು ಇದೆ, ನಮ್ಮದು ಇದೆ. ಎಲ್ಲ ನಾವು ಇನ್ವಾಲ್ವ್ ಆಗೇ ಎಲ್ಲ ಡಿಸ್ಕಷನ್ ಮಾಡೇ ಈ ರೀತಿ ಮನೆ ಬಂದಿದೆ. ತುಂಬಾ ಖುಷಿ ಆಯಿತು. ಯಾಕಂದರೆ ಗುರುಪ್ರವೇಶದ ಟೈಮಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು. ಆಮೇಲೆ RCCಗೂ ಥ್ಯಾಂಕ್ಸ್ ಹೇಳಲೇಬೇಕು.